ದಿಸ್ ಇಸ್ ಹೌ ವಿ ಟೋ ದ ವೆಹಿಕಲ್ ಗೈಸ್. ನೋಡಿ ಗೈಸ್, ಯಪ್ಪ ಈ ಟೈರ್ ಎಕ್ಬಿಡ್ತು ಕಾಲ ಮೇಲೆ ಇಲ್ಲಿಗೆ. Once more! ಹಾಯ್ ಹೆಲೋ ಎಲ್ರಿಗೂ ವೆಲ್ಕಮ್ ಟು ನದರ್ ಡೇ ನದರ್ ನ್ಯೂ ಬ್ಲಾಗ್ ಗೈಸ್. ಬೆಳಗ್ಗೆ ಟೀ ಕುಡ್ದಲ್ಲಿ ಟೀಯಲ್ಲಿ ಬಂದು ಶುಗರ್ ಇರೋದ್ರಿಂದ ಒಂದು ಥಾಟ್ ತಲೆಗೆ ಬಂತು. ಆ್ಯಂಡ್ ಒಂದು ವಿಡಿಯೋ ನೋಡ್ತಾ ಇದ್ದೆ, ಅದು ವಿಡಿಯೋ ಮೇಲೇ ಥಾಟ್ ಬಂದಿದೆ ಆ್ಯಕ್ಚುಲಿ. ಶುಗರ್ ಎಷ್ಟು ಕುಡಿತೀರಾ ಒಂದು ದಿನಕ್ಕೆ, ನಿಮ್ಮ ಏನು ಹೇಳ್ತೀವಿ, ನಿಮ್ಮ ಲೈಫ್ ಸ್ಪ್ಯಾನ್ ಅದೇ ರೀತಿ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ದಿನ ಲೈಫಲ್ಲಿ ಸ್ವಲ್ಪ ಶುಗರ್ನ ಅವಾಯ್ಡ್ ಮಾಡೋದು ಕಲೀರಿ. ಆ್ಯಂಡ್ ಇವಾಗ ನಾನು ದರ್ಶನ್ ಮನೆಗೆ ಹೋಗ್ತಾ ಇದ್ದೀನಿ, ಯಾಕಂದರೆ ನನ್ನ ಗಾಡಿ ಗೊತ್ತಲ್ಲ ಕಾಂಟ್ರವರ್ಸಿ. ಸೊ ಗಾಡಿನ ಮತ್ತೆ ತೊಗೊಂಡೋಗಿ ಶೋರೂಮ್ ಕಡೆ ಇರೋವಂಥ ಸರ್ವಿಸ್ ಸೆಂಟ್ರಲ್ಲೇ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಯೂಸ್ ಮಾಡ್ತಿರೋದು ನನ್ನ ಬ್ರದರ್ ಗಾಡಿ, ನೋಡಿ ಅವ್ನ ಗಾಡಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಗಾಡಿ ನನಗೆ ಯೂಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಅವ್ನು ಕೊಡಬೇಕು ರಿಟರ್ನು. ಸೊ ಆ ಗಾಡಿನ ಸರ್ವಿಸ್ ಕೊಟ್ಟು ಬರೋಣ ಇವತ್ತು. ದಟ್ ಈಸ್ ಮೈ ಪ್ರೋಗ್ರಾಮ್ ಟುಡೇ, ಪ್ಲ್ಯಾನ್ ಫಾರ್ ದ ಡೇ. ಓಕೆ, ಲೆಟ್ಸ್ ಗೋ. ಸೊ ಗೈಸ್, ಅದು ಶುಗರ್ ಕುಡಿದ್ಬಿಟ್ಟು ಒಂಥರ ಫೀಲ್ ಆಯಿತು, ಶುಗರ್ ಇರೋ ಟೀ. ಸೊ ಬ್ಲ್ಯಾಕ್ ಕಾಫಿ ಕುಡಿಯೋಣ ಅಂತ. ಸೊ ಇಟ್ ಡಿಟಾಕ್ಸಿಫೈಸ್ ಯುವರ್ ಬಾಡಿ. ಸೊ ಆ ರೀಸನಿಂದ ಸೊ ಐ ಕೇಮ್ ಟು ಡ್ರಿಂಕ್ ಬ್ಲ್ಯಾಕ್ ಕಾಫಿ. ಇದಾದಮೇಲೆ ಹೋಗಬೇಕು ದರ್ಶನ್ ಮನೆಗೆ ಟು ಪಿಕ್ ಹಿಮ್ ಅಪ್. ತುಂಬ ಬಿಟ್ಟರ್ ಇದೆ, ಫಸ್ಟ್ ಟೈಮ್ ಅಲ್ಲ. ಓಕೆ, ಹೋಗ್ತಾ ಹ್ಯಾಬಿಟ್ ಆಗ್ಬಿಡುತ್ತೆ. ದರ್ಶನ್ಗೋಸ್ಕರ ಅವ್ನ ಮನೆ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಗಾಡಿ ಅಲ್ಲಿ ನೇಹ ಮನೆ ಹತ್ರ ಇದೆ, ಅಲ್ಲಿಂದ ಟೋ ಮಾಡಬೇಕು. ಸಾಯಬ್ರು ಮನೇಲಿ ವಾಶ್ರೂಮಲ್ಲಿದೆ ಅಂತೆ. ಸೊ 15 ನಿಮಿಷ ಆಗುತ್ತಂತೆ. ಸೊ ಅವ್ನಿಗೋಸ್ಕರ ವೆಯ್ಟ್ ಮಾಡೋಂಥ ಪರಿಸ್ಥಿತಿ ನನಗೆ. ನೇಹ ಅವ್ರು ಹಿಂಗೆ ಹೋದರು, ಮುಖನ ನೋಡಿಲ್ಲ, ಹಿಂಗೆ ಹೋಗ್ಬಿಟ್ರು ಅವರು. ಸೊ ಅವ್ರನ್ನ ಆಮೇಲೆ ಹೋಗಿ ಮಾತಾಡ್ಸೋಣ. ಮೇನ್ ಇವಾಗ ಗಾಡಿ ಹೆಂಗೆ ತಳ್ಕೊಂಡು ಹೋಗ್ಬೇಕು ಅದು ಗೊತ್ತಾಗ್ತಿಲ್ಲ. ಇಲ್ಲಿಂದ ಪ್ರಾಬ್ಲಿ ದರ್ಶನ್ ಹತ್ರ ನನ್ನ ಗಾಡಿ ಕೊಟ್ಬಿಟ್ಟು ಟೋ ಮಾಡಿಸ್ಕೊಳ್ತೀನಿ ಅಲ್ಲಿ ತನಕ. ಇಲ್ಲಿಂದ ಒಂದು 3.5 ಕಿಲೋಮೀಟರ್ಸ್ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇದೆ ಸರ್ವಿಸ್ ಸ್ಟೇಷನ್ನು, ಅಲ್ಲಿ ಟೋ ಮಾಡಿಸ್ಕೊಬೇಕು ಇವಾಗ. 1/4 ಗಂಟೆ ವೇಟಿಂಗ್ ಆದಮೇಲೆ ಕಾಲು ಇನ್ನೂ ಕ್ಲಿಯರ್ ಆಗಿಲ್ಲ, ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. ಹೌದಾ? ತೋರ್ಸೋದಲ್ವ ಹಾಸ್ಪಿಟ್ಲಿಗೆ ನೀನು? ಹಾಂ, ತೋರ್ಸತ್ತಾನೆ, ಟೋ ಮಾಡ್ತೀಯ ತಾನೆ? ಮತ್ತು ಕಾಲು ನೋವು ಇದೆಯಲ್ಲ, ಹೆಂಗೆ ಮಾಡ್ತೀಯ? ಓಕೆ ಸರಿ, ಹಿಡ್ಕೊ. ಓಕೆ ಗೈಸ್, ಗಾಡಿ ಇವಾಗ ಎತ್ಕೊಬೇಕು. ಎತ್ಕೊಂಡು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಿ ಸ್ನಾನ ಮಾಡಿ ತೋರಿಸಿದೆ. ಹೌದಾ? ನೋಡಿ ಗೈಸ್, ತುಂಬ ಚೆನ್ನಾಗಿ ಕಾಣಿಸೋಣ ಸ್ನಾನ ಮಾಡಿಲ್ಲ ಅಂದರೆ. ಸೊ ಗೈಸ್, ಗೆಟ್ ವೆಲ್ ಸೂನ್ ಅಂತ ಕಮೆಂಟ್ ಹಾಕಿ ಪಾಪ, ನಡೆಯೋಕ್ಕಾಗ್ತಿಲ್ಲ ಅವ್ನಿಗೆ. ನಿಮ್ಮ ಕಮೆಂಟಿಂದ ಅವನು ಸ್ವಲ್ಪ ಬೇಗ ಹುಷಾರ ಆಗ್ಬೋದು. ಓಕೆ, ನನ್ನ ಗಾಡಿ ವಾಶ್ ಮಾಡ್ಕೊಂಬಿಡಲ ಒಮ್ಮೆ? ಹಾಂ, ಬೇಡ, ಒಂದೆರಡು ನಿಮಿಷ, ಒಂದೆರಡು ಎಸದಿ ನೀರು ಹಾಕೊಂಡ್ಬಿಡ್ತೀನಿ. ವೇಟ್ ಮಾಡಿ, ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಆಫ್ಟರ್ ವಾಶ್ ಗೈಸ್, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಹೆಂಗಿದ್ದ ಗಾಡಿ ಹಾಳು ಮಾಡಿಟ್ಕೊಟ್ಟಿದ್ದಾರೆ. ಸೊ 2 ಮಂತ್ಸ್ ಆದಮೇಲೆ ಇವಾಗಲೇ ವಾಶ್ ಮಾಡಿದ್ದು ಕೂಡ ನಾನು. ಬಟ್ ಡ್ರೈ ಆಗಲಿಂದ ವೆಯ್ಟ್ ಮಾಡ್ತಿದ್ದೀನಿ. ಆಗುತ್ತೆ ತಾನು ಪುಷ್ ಮಾಡೋಕ್ಕೆ? ಶೋರ್ ಅಲ್ಲ? ಲೆಫ್ಟ್ ಲೆಗ್ಗೆ ರೈಟ್ ಲೆಗ್ಗೆ ಪ್ರಾಬ್ಲಮ್ ಇರೋದು ನಿಂದು? ಓಕೆ ಸರಿ, ನೋಡು ಪಾಪ ಅವ್ನ ಕೈಲಿ ಕೆಲಸ ಹೇಳ್ತಾ ಇದ್ದೀನಿ. ನನಗೆ ಬೇಜಾರಾಗ್ತಿದೆ, ಕಾಲು ಸರಿ ಇಲ್ಲ ಅವನಿಗೆ. ಬಟ್ ನೋ ಅದರ್ ಆಪ್ಷನ್ಸ್. ಇಲ್ಲಿಂದ 3 ಕಿಲೋಮೀಟ್ರ್ ತಳ್ಕೊಂಡು ಹೋಗೋಕ್ಕಾಗಲ್ಲ. ಗ್ಯಾರೇಜ್ ಇಲ್ಲಿತ್ತು, ಇಲ್ಲಿಂದ ತಳ್ಕೊಂಬಂದಿದ್ದೆ. ಅದಕ್ಕೆ ಫುಲ್ ಸುಸ್ತಾಗೋಗ್ಬಿಟ್ಟಿದ್ದೆ ನಾನು. 3 ಕಿಲೋಮೀಟರ್ಸ್ ಅಂದ್ರೆ ಆಗಲ್ಲ. ಒಳ್ಳೆ ರ್ಯಾಪಿಡ್ ಓಡಿಸೋಂಥರ ಇಲ್ಲ ನೋಡೋಕ್ಕೆ. ಹಾಂ, ಏನು OTPನ F.... ಹೋಗ್ಲಿ ಗಾಡಿ ಹೋಗ್ತಾ ಇಲ್ಲ ಗಾಡಿ, ತಳ್ಳ ಅಲ್ಲಿ. ಹಾಂ, ಇವಾಗ ರೈಟ್ ಶಿಫ್ಟ್ ಮಾಡ್ಕೊಂಡಿದ್ದಾನೆ. ಹಾಂ, ರೆಡಿ. ಅಲ್ಲೋಗಿ ಮಾಡ್ತೀನಿ, ಕಷ್ಟ ಆಗ್ತಾಯಿಲ್ಲ ಪಾಪ. ಅಲ್ಲಿ ತಳ್ಕೊಂಡು ಹೋಗೋಣ. ತುಂಬ ಕಷ್ಟ ಆಗಿದೆ ಟೋ ಮಾಡೋದು ಗಾಡಿ. ಅಪ್ಪ ಹೇಗೋ ತಂದ್ಬಿಟ್ವಿ, ಮುಂದೆ ಹೋಗ್ಬೇಕು ಇವಾಗ.
ಓಕೆ, ದಿಸ್ ಇಸ್ ಹೌ ವಿ ಟೋ ದ ವೆಹಿಕಲ್ ಗೈಸ್. ನೋಡಿ, ಕಷ್ಟ ಇರೋ ಕಾಲಿಟ್ಕೊಂಡು ಟೋ ಮಾಡ್ತಾ ಇದ್ದಾನೆ. ಫುಲ್ ಪೇನ್ ಇದೆ ಅವನಿಗೆ. ಇದಕ್ಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಬೇಗ. ಕಮಾನ್. ಕಾಲ್ ಮೇಲೆ ಎಕ್ಸ್ಪರ್ಟ್ ಆ ಗಾಡಿನ, ಈ ಕಾಲ್ ಮೇಲೆ ಲೆಫ್ಟಲ್ಲಿ ಇರಬೇಕು. ಅವ್ನು ಸಡನ್ ಆಗಿ ಅಡ್ಡ ಬಂದಲ್ಲ ಅವನು. ಒಬ್ಬ ಸಡನ್ ಆಗಿ ಅಡ್ಡ ಬಂದ್ಬಿಟ್ಟ, ಹೆವಿ ಬೈದಾಕ್ಬಿಟ್ಟ ಅವ್ನು ಹಾಕಿ ಅವನಿಗೆ. ಓ ಮೈ ಗಾಡ್, ಕಾಲು ನೋವ್ತಾ ಇದೆ ಗೈಸ್. ಯಪ್ಪ, ಈ ಟೈರ್ ಎಕ್ಬಿಡ್ತು ಕಾಲ್ ಮೇಲೆ ಇಲ್ಲಿಗೆ. ಸೊ ಗೈಸ್, ಇದು ಬಂದು ನಾರ್ಮಲ್ ತಾರು. ನಾವು ಇವಾಗ ಅಲ್ಟ್ರಾ ತಾರ್ ತೋರಿಸ್ತೀವಿ ನೋಡಿ. ಅಲ್ಟ್ರಾ ಥಾರು ಟೈರ್ ನೋಡಿ, ಹಬ್ಬ ಟ್ರ್ಯಾಕ್ಟರ್ ಟೈರ್ ಇದ್ದಂಗೆ ಐತೆ. ಫೈನಲಿ ಗಾಡಿ ತಂದು ನಿಲ್ಲಿಸಿದೆ ಸರ್ವಿಸ್ ಸೆಂಟ್ರಿಗೆ. ನೋಡಿ, ಹಳೆ ಜಾಗದಲ್ಲಿ ನಿಲ್ಸಿದಾಗ ಮಾಡಿಟ್ಟಿರೋದು ಕೆಲಸ ನೋಡಿ. ಫುಲ್ಲು ಸ್ಕ್ರ್ಯಾಚು ಡೆಂಟು ಹಳೆ ಕಡೆ ಮಾಡಿಟ್ಟಿರೋದು ಇದೆಲ್ಲ. ಸೊ ದರ್ಶನ್ನ ನೇಹಾ ಅವ್ರ ಮನೆಗೆ ಬಿಟ್ಟು ಬಂದೆ. ಆ್ಯಂಡ್ ಸಮ್ ಪರ್ಸ್ನಲ್ ಪ್ರಾಬ್ಲಮ್ಸ್, ನನಗೆ ಸ್ವಲ್ಪ ಮೂಡ್ ಆಫಲ್ಲಿದ್ದೀನಿ. ಆ್ಯಂಡ್ ಊಟ ಬಂದಿದೆ ಇವಾಗ. ಸೊ ಊಟ ಮಾಡಿಕೊಂಡು ಹೇಳಿದ್ನಲ್ಲ, ಔಟ್ಸೈಡ್ ಫುಡ್ ತಿನ್ನಲ್ಲ, ಮನೆ ಫುಡ್ಡೇ. ಸೊ ಊಟ ಬಂದಿದೆ. ಸೊ ಊಟ ತಿನ್ನಬೇಕಿವಾಗ. ಊಟ ತಿಂದ್ಕೊಂಡು ಕ್ಲಾಸ್ ಇದೆ. ತುಂಬ ಲೇಟಾಗಿದೆ ಆಲ್ರೆಡಿ. ಮೊಬೈಲ್ ಚಾರ್ಜು ಇಲ್ಲ. ಸೊ ಹೋಗ್ತೀನಿ ಇದಾದ್ಮೇಲೆ ಕ್ಲಾಸ್ಗೆ. ಇನ್ನೂ ಗೊತ್ತಿಲ್ಲ, ನಾನು ತುಂಬ ಸೆನ್ಸಿಟಿವ್ ಆಗಿಬಿಟ್ಟಿದ್ದೀನಿ ಗೈಸ್. ಸೊ ಅದಕ್ಕೆ ಚಿಕ್ಕ ಚಿಕ್ಕ ವಿಷಯ ನನಗೆ ತುಂಬ ಮೂಡ್ ಆಫ್ ಮಾಡಿಬಿಡುತ್ತೆ ಬೇಗ. ತುಂಬ ಟೈರಿಂಗ್ ಡೇ ಇವತ್ತು ನನಗೆ, ತುಂಬ ಟೈರಿಂಗ್ ಡೇ. ಓಕೆ, ಎನಿವೇಸ್ ಊಟ ಮಾಡೋಣ ಇವಾಗ, ಮತ್ತು ಕ್ಲಾಸ್ಗಳಿದೆ. ಪನ್ನೀರು ಗ್ರೇವಿ ಮತ್ತು ಅನ್ನ ಮಾಡಿದ್ದಾರೆ. ಸೊ ಇವತ್ತಿನ ಲಂಚ್ ನಂದು ಪನ್ನೀರ್ ಮತ್ತು ಅನ್ನ. ಯುವರ್ ನೇಮ್ ಇಸ್ ಆಲೂ ಬೋಂಡಾ. ವಾಟ್ಸ್ ನೇಮ್? Once more! Once more! Once more! No, ka. Your name is Aloo Bonda. You know Bonda? Actually, yeah, true. He looks like a Bonda. He looks like a Bonda, guys. నీకు ఫేవరెట్ హీరో ఎవరు? డాడీయా? హీరోయిన్ వచ్చేసి అమ్మవా? ఓకే గైస్, ಫೇವ್ರೆಟ್ ಹೀರೋ ಹೀರೋಯಿನ್ ಅಪ್ಪ ಅಮ್ಮ ಕಲ್ತ್ಕೊಳ್ಳಿ. ಏನು ಬಿಡಲ್ಲ ಇವನು. ಏನು ಮಾಡ್ತಿದ್ಯಾ? ಇದೇನು ಟಾಯ್ಲೆಟ್ ಮಾಡಿದ್ದೇನಾ ಹುಡುಗನ ನನ್ನ ಹತ್ರ? Okay guys, currently I reached Monkey Park and Monkey Zoo. So we have a lot of monkeys present here. So see here, monkey number 1, monkey number 2. So help me, I am in a monkey park. What is your name? This is Tapasya monkey, okay. What is your name? This is Vanya monkey. What is your name? Mishika is a monkey. ಓಕೆ ಗೈಸ್, ಇವತ್ತಿನ ದಿನ ಸ್ವಲ್ಪ ಸ್ಯಾಡಲ್ಲಿಂದ ಸ್ವಲ್ಪ ನಾರ್ಮಲ್ ರೇಂಜಿಗೆ ಬಂದಿದ್ದೀನಿ. ಮತ್ತೆ ಸ್ಯಾಡ್ ಆಗಬಹುದು, ಗೊತ್ತಿಲ್ಲ. ಬಟ್ ಎನಿವೇಸ್ ಐ ಫಿನಿಶ್ ಮೈ ಡೇ ಗುಡ್. ಅಪ್ಸ್ ಆ್ಯಂಡ್ ಡೌನ್ಸ್ ಲೈಫಲ್ಲಿ ಇರುತ್ತೆ. ಸೊ ಎನಿವೇಸ್ ಐ ಕಾಂಟ್ ಆರ್ಗ್ಯೂ ಆನ್ ದ್ಯಾಟ್. ಸೊ ಇವತ್ತಿನ ದಿನ ಮುಗಿಸಿದ್ದೀನಿ. ಆ್ಯಂಡ್ ಟುಮಾರೋ ಈಸ್ ಖಾನಾ, ಸುಮೇದ್ ಬರ್ಡೇ ಇದೆ. ಸೊ ಇವತ್ತು ನೈಟ್ ಸೆಲೆಬ್ರೇಷನ್ ಇರಬಹುದು, ನನಗೂ ಗೊತ್ತಿಲ್ಲ. ಇನ್ವಿಟೇಷನ್ ಇನ್ನೂ ಬಂದಿಲ್ಲ. ಸೊ ನೋಡ್ತೀನಿ. ಬಟ್ ಎನಿವೇಸ್, ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಸುಮೇದ್. ದಿಸ್ ಇಸ್ my wishes to you, and once again happy birthday. Stay strong, healthy and happier as always. And finally signing out guys. See you tomorrow. ಅಲ್ಲಿ ತನಕ ಫಾಲೋ ಮಾಡ್ತಾ ಇರಿ, ಪೇಜ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಆ್ಯಂಡ್ ಶೇರ್ ಮಾಡ್ತಾ ಇರಿ. ಓಕೆ, ಸೈನಿಂಗ್ ಔಟ್. ಪೀಸ್. Hit that baseline, nice.
nice and